ಅನ್ನುವಂಥ ಮಾತು ಒಳ್ಳೆಯದು. ಒಟ್ಟಾರೆಯಾಗಿ ಎರಡೂ ಕಡೆ ಈಗ RSS ಆಗಿರ್ಬೋದು ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಅಥವಾ ಸಂಘ ಪರಿವಾರದ ಸಂಘಟನೆಗಳಾಗಿರ್ಬೋದು, ಇವರಲ್ಲಿ ಎಲ್ಲರೂ ಸಜ್ಜನರಿದ್ದಾರೆ. ಸರ್ಕಾರ ದುಡ್ಡು ತೊಗೊಳ್ಳೋದಿಲ್ಲ, BJP ದುಡ್ಡು ತೊಗೊಳ್ಳೋದಿಲ್ಲ ಅನ್ನುವಂಗೆ ಯಾರು ಇದ್ದ ತಿಳ್ಕೊಳ್ಳೋಂಗಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಇವರಂತೂ ಓಪನ್ ಆಗಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಎಲ್ಲ ಬಾರ್ ಜೋಡೋ ಯುವ ಸಂಘಟನೆ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ. ಆದರೆ ಇಲ್ಲಿ ಹೇಳೋದಷ್ಟೇ, ಏನೋ ಮಾಡಿರಿ ಎರಡೂ ಪಾರ್ಟಿ ಅವರು ಇಲ್ಲಿ ಯುವಕರು ಉದ್ಯೋಗವಾಗಿ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಜೊತೆಗೆ ಇಲ್ಲಿ ಹಣ ದುರುಪಯೋಗ ಆಗೋದನ್ನು ತಪ್ಪಿಸುವಂಥದ್ದು ಭಾಳ ಮುಖ್ಯ ಅದ ಅಂತ ಹೇಳ್ತಾ, ಕಾಂಗ್ರೆಸ್ಸಿನ ಈ ಒಂದು ಭಾರತ್ ಜೋಡೋ ಯೋಜನೆಗೆ ಪ್ರಬಲವಾಗಿ ವಿರೋಧ ಮಾಡೋದು ಯಾವುದಪ್ಪ ಅಂದ್ರೆ RSS. ಅದೇ ಸೈಡ್ RSS ಪರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾತಾಡಿದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.